ಏನೇನೋ ಒಮ್ಮೆ ಮೊಬೈಲ್ ಡೆಡ್ ಆಗಿಬಿಡುತ್ತೆ. ಮೊಬೈಲ್ ಏನೇನಾಯ್ತು ಏನೇನಿಲ್ಲ ಎಲ್ಲ ಆಮೇಲೆ ತೋರಿಸ್ತೀನಂತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಹ್ಯಾಪಿ ಹೋಲಿ ಎಲ್ಲರಿಗೂ. ಇವಾಗ ಎಲ್ಲಿ ಹೊಂಟಿವಂದ್ರೆ ಹೋಲಿ ಇವೆಂಟ್ಗೆ ನಮ್ಗೆ ಇನ್ವೈಟ್ ಮಾಡಿ ಕರೆದಾರ. ಇವತ್ತಿಂದ ಔಟ್ಫಿಟ್ ನೋಡ್ಬೋದು. ಸೊ ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ ಪೂರಾ ಮಜಾ ಇರ್ತೈತಿ. ಸೊ ಮಿಸ್ ಮಾಡಿದೆ ಎಂಡ್ ತನ ನೋಡ್ರಿ. ಲೆಟ್ಸ್ ಗೋ. ಸೊ ಗೈಸ್ ಇವತ್ತು ಹೋಲಿ ಐತಿ. ಇನ್ನೊಂದು ಸ್ಪೆಷಲ್ ಡೇ ಏನಂದ್ರೆ ವಿಶ್ವಕರ್ಮ ಪ್ರೀಮಿಯಂ ಲೀಗ್ ಒಳಗೆ ನಮ್ಮ ಅನ್ನಾರ್ಥ ಟೀಮ್ ಫೈನಲ್ದಾಗ ಐತಿ. ಸೊ ಅದು ಮ್ಯಾಚ್ ನೋಡಕ್ ಹೋಗ್ಬೇಕು. ಇವೆಂಟ್ ಅದು ಮುಗಿಸಿ ಕ್ರೇಜಿ ಮ್ಯಾಚ್ ಇರುತ್ತೆ ಫೈನಲ್ದ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಬಂದ ಗಾಗಲ್ ತೊಗೊಂಡ್ವಿ. ಸೊ ಅಣ್ಣ ಹಾಯ್ ಮಾಡ್ರಿ ನಾ ಬ್ಲಾಗಿಗೆ. ಕಾಯಮ್ಮ ಇವತ್ತು ನೋಡಿದಾರೆ ನಾನು ನಿಮಗೆ ಕರೆ ಅಂದ್ರೆ ಚಸ್ಮಾ ನೋಡಿ ಅದು ಯಾವ ಸಾಮಾನು ಹುಡ್ಕಾಕ್ ಹೋಗ್ತೀವಲ್ಲ ಅವಾಗೆ ನೋಡ್ತೀವ್ರಿ ಅದು ಅಂಗಡಿ. ಸೊ ಇವಾಗ ಗಾಗಲ್ ಅದು ತಗೊಂಡ ಇವೆಂಟ್ ಸೊ ಲೇಟ್ ಆಗೈತಿ. ಫೋನ್ ಹಚ್ಚಾತಾರ. ಸೊ ಗೈಸ್ ಫೈನಲ್ ಅವನು ಬಂದ. ಸೊ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಸಮಿಂದ ಲೇಟ್ ಆಗತೈತಿ. ಅಲ್ಲಿನ 3 ಓವರ್ ಉಳ್ದಾವು. ನೆಕ್ಸ್ಟ್ ಮ್ಯಾಚ್ ಇವ್ರದೇ ಲಾಸ್ಟ್ 3 ಓವರ್ ಉಳ್ದಾವು. ಸೊ ಇವು ನಮ್ಮ ಸಮಿಂದ ವೇಟ್ ಮಾಡತ್ತಾರ. ಸೊ ಇಲ್ಲಿ ಜಲ್ದಿ ಇವೆಂಟ್ ವಿಸಿಟ್ ಮಾಡಿ ಆ ಕಡೆ ಹೋಗ್ಬೇಕು. ಎಷ್ಟೊತ್ತನ ಲೇಟ್ ಮಾಡಿದ 11 ಅಂದಿದ್ದಲ್ಲ. 11 ನನಗ 11 ತನ ನನಗ್ ಭಯ ಆಗ್ತಾನ. 12ಕ್ಕೆ 10ಕ್ಕೆ ಬಂದ್ ನಿಂತಿನ ಬರಾಕ್ತಾ ಇರಲ್ಲ. ಪಬ್ಲಿಕ್ ಹತ್ರ ಹೆವಿ ಕೊಡತೈತಿ. ಸೊ ನೋಡ್ಬೇಕು. ಲೆಟ್ಸ್ ಗೋ. ಹಾಯ್ ಮಾಡ್ರಿ ಎಲ್ಲರೂ. ಹ್ಯಾಪಿ ಹೋಲಿ. ನಮ್ಮ ಅಣ್ಣಂದಲ್ಲಿ ಕ್ರಿಕೆಟ್ ಮ್ಯಾಚ್ ಐತಂತ. ಸೊ ಅರ್ಜೆಂಟ್ ಹೋಗಬೇಕಿತ್ತ. ಸೊ ಮತ್ತೆ ಇಲ್ಲಿಂದ 10 ಕಿಲೋಮೀಟರ್ 13-14 ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಕ್ರಿಕೆಟ್ ಗ್ರೌಂಡಿಗೆ. ಸೊ ಅದ್ರ ಸಮಯ ನಾವು ಲೇಟ್ ಆಗ್ತದೆ ಅಂತ ಹೋದ. ಸೊ ನಮ್ಮ ದೊಡ್ಡಮ್ಮ ನಾನು ಹೋಗಿ ಅಲ್ಲಿ ಇವೆಂಟಿಗೆ ಹೋಗಿ ಇವೆಂಟ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಕ್ರಿಕೆಟ್ ಕಡೆ ಹೋಗ್ಬೇಕಂತ ಐತಿ. ತೇಜು ಬೇಬಿ ಹ್ಯಾಂಡ್ಶೇಕ್ ಮಾಡ. ಸೊ ಗೈಸ್ ಅರ್ಜೆಂಟ್ ರೆಡಿ ಒಳಗೆ ನನಗೆ ನಾಷ್ಟ ಮಾಡ್ಕೊಡತ್ತೆ. ಈಗ ರೆಡಿ ಆಗ ಹೋಗೋ ಮೊದಲು ಟೈಮ್ ಆಗೈತಿ. ಇವೆಂಟಿಂದ ಒಂದು ಟೆನ್ಷನ್ ಪ್ಲಸ್ ಆ ಕಡೆ ಕ್ರಿಕೆಟ್ ಒಂದು ಆಡತ್ತಾರ. ಆ ಕಡೆ ಟೆನ್ಷನ್ ನಾವು ನಡು ಸಿಕ್ಕು ಬಿದ್ದೀವಿ. ಈಗ ಮಣ್ಣ ಹತ್ರ ಪಾರಾಗ ಹೋಗ್ಬಿಟ್ಟ ಆ ಕಡೆ. ಈಗ ನಮ್ದು ದೊಡ್ಡ ಮುಂದೆ ಐತಿ. ಈಗ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ತಿರುಗಾಡಿ ಮತ್ತೆ ಡ್ಯಾನ್ಸ್ ಮಾಡಿ ಮತ್ತೆ ಆ ಕಡೆ ಹೋಗ್ಬೇಕು. ಹೆವಿ ಆಗೈತಿ ಈಗ. ಸೊ ಲೆಟ್ಸ್ ಗೋ ಹೋಗೋ ಮತ್ತೆ ಜಲ್ದಿ. ಸೊ ಗಾಯ್ಸ್ ಸ್ಪೆಷಲ್ ಪಾರ್ಟ್ ಮಾಡ್ಯಾರ. ಪಡ್ ದಿನ ಆಗ್ತೀನಿ ಇವೆಂಟ್ ಬಿಟ್ಟ. ಸೊ ಟೆನ್ಷನ್ ತೊಗೊಬೇಡ್ರಿ. ಮೊದಲು ಶಿಸ್ತು ಊಟ ಮಾಡ್ರಿ. ನಂದು ಹತ್ರ ಇದೆ ಪಾಲಿಸಿ ಶಿಸ್ತು ಊಟ ಮಾಡೋದು. ಊಟ ಒಂದು ಕಮ್ಮಿ ಆಗ್ಬಿಡ್ರಿ. ಇಂಥ ಸಿಚುವೇಶನ್ ಇದೆ. ಊಟ ಮಾಡಿ ಶಿಸ್ತ. ಗೈಸ್ ಏನು ನಂಬಿದ್ರು ಹೆಣ್ಮಕ್ಳು ತಯಾರಾಗೋದು ನಂಬಕ್ಕೆ ಹೋಗ್ಬೇಡ್ರಿ. ಒಟ್ಟ 5 ನಿಮಿಷ ಅಂದ್ರೆ 5 ನಿಮಿಷ ಅರ್ಧ ತಾಸು ಮ್ಯಾಗ ಐತ್ರಿ ನಿಂತ. ನಾನು ಅಪ್ಪು ಒಟ್ಟ ನಂಬಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳಿಗೆ. ಹಾಂ ಸೊ ನಿಂತ ತಿರುಗಿ ನನ್ನ ನಾಷ್ಟ ಆಯ್ತು. ಏನಂದಿದ್ರು ಗೊತ್ತ, ನೀನು ನಾಷ್ಟ ಮಾಡ ಅಟ್ಟು ನೋಡಿ ರೆಡಿನೇ ಹಾಕೀನಿ. ನಾಷ್ಟ ಮಾಡಿ ಅಟ್ಟೋತನ ಆಯ್ತು. ಇನ್ನೂ ಬರಾಕ್ತಾ ಇರಲಿಲ್ಲ. ಏನು ಮಾಡು ಗೈಸ್, ನನ್ನ ಗೋಳು ಯಾರಿಗೆ ಹೇಳ್ಬೇಕು ನಾನು. ಲೆಟ್ಸ್ ಗೋ ಗೈಸ್ ಹೋಗ್ಬೇಕು. ಚಲೋ ಆಗೈತಿ. ಇದೇ ಮ್ಯಾಚಿಗೆ ಹೋಗ್ಬೇಕು. ಬಾಲ್ ಚಲೋ ಆಗೈತೆ. ಬಾಲಿಂಗ್ ಚಲೋ ಐತೆ. ಸೊ ಪಬ್ಲಿಕ್ ಭಾಳ ಐತಿ. ಪಬ್ಲಿಕ್ ಭಾಳ ಐತೆ. ಸೊ ಗೈಸ್ ಇವೆಂಟ್ ಅದೆಲ್ಲ ಮುಗಿಸ್ಕೊಂಬಂದ್ರಿ. ಕ್ರಿಕೆಟ್ ಆಡಕ್ಕೆ ಹೋಗ್ಲಿಲ್ಲ. ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು. ಸೊ ಏನೇನೋ ಒಮ್ಮೆ ಮೊಬೈಲ್ ಡೆಡ್ ಆಗಿಬಿಡ್ತು. ಬ್ಯಾಟ್ರಿ ಚಾರ್ಜ್ ಅದೆಲ್ಲ ಫುಲ್ ಇತ್ತು. ಒಮ್ಮೆ ಮೊಬೈಲ್ ಡೆಡ್ ಆಯ್ತು. ಸೊ ಏನಾಯ್ತು ಏನಿಲ್ಲ ಬಂದು ಚೆಕ್ ಮಾಡಿಸಿದೆ. ಸೊ ಚೆಕ್ ಮಾಡಿ ಓಪನ್ ಮಾಡಿಕೊಟ್ರೆ. ಸೊ ಇನ್ನೇಗೆ ಬಂದು ಒಂದು ನಮ್ಮ ಮಮ್ಮಿಗೆ ಗೋಬಿ ತಿನ್ಬೇಕಂತ ಅನ್ಸಾತೈತ. ಸೊ ಗೋಬಿ ತರಕ್ಕೆ ಬಂದೀನಿ. ನೋಡಿ ನಾ ಆಯ್ತಾ 2 प्लेट देना सरी. 1 प्लेट है. क्या गोभी राइस क्या चाहिए? ಸೊ ಗೈಸ್ ನಾ ಅವರಿಗೆ ಗೋಬಿ ಮಂಚೂರಿ ಹೇಳಿದ್ದೆ. ಸೊ ಗೋಬಿ ರೈಸ್ ಪ್ಲಸ್ ಗೋಬಿನೂ ಕೊಟ್ಟಾರ. ಸೊ ಗೋಬಿ ರೈಸ್ ಅಂತ ಮಾಡ್ಯಾರ. ಸೊ ನಾವು ಗೋಬಿ ಹೇಳಿದ್ದೆ. ಸೊ ಗೋಬಿ ರೈಸ್ ಮಾಡ್ಯಾರ. ಸೊ ಗೋಬಿ ಮಂಚೂರಿ ಮಾಡತ್ತಾರ. ಇವಾಗ ಏನು ಮಾಡಕ್ಕೆ ಬರಲ್ಲ ಗೈಸ್, ಮಿಸ್ಟೇಕ್ ಆಗೋದು ಎಲ್ಲರಿಂದ. ಲೆಟ್ಸ್ ಗೋ. ತೊಗೊಂಡು 2 ತೊಗೊಂಡು ಹೋಗಿ ಮತ್ತೆ ನಾಳೆ ತಿನ್ಬೇಕು.
ಸೊ ಇವೆಂಟಿಂದ ಅದು ಮೊಬೈಲ್ ಏನೇನಾಯ್ತು ಏನೇನಿಲ್ಲ ಎಲ್ಲ ಆಮೇಲೆ ತೋರಿಸ್ತೀನಿ ಅಂತ. ಸೊ ಮನ್ಸಿಗೆ ಭಾಳ ಹರ್ಟ್ ಆಗೈತೆ ರೀ. ಸೊ ಎಲ್ಲ ಕ್ಲಿಯರ್ ಆಯ್ತು ಇವಾಗ ಅಂದ್ರು ಎಲ್ಲ ಕ್ಲಿಯರ್ ಆಗೈತಿ. ಸೊ ಅಲ್ಲಿ ಇವೆಂಟ್ ಎಲ್ಲ ಮಿಸ್ ಮಾಡ್ಕೊಂಡೆ ಅಲ್ಲ ನಾನು, ಎಲ್ಲ ಫೋಟೋಸ್ ವಿಡಿಯೋಸ್ ಕ್ರಿಕೆಟ್ ಆಡಲ್ಲಿ ಸೊ ಎಲ್ಲ ಮಿಸ್ ಮಾಡ್ಕೊಂಡೆ. ಸೊ ಎನಿವೇಸ್ ಲೆಟ್ಸ್ ಗೋ ಗೈಸ್.